ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24/7 ಕರ್ನಾಟಕ.com ಇಂದ ಮಾತಾಡ್ತಿರೋದು. ಬನ್ನಿ ಈಗ ಪ್ರಧಾನಿ ಗ್ರಾಮ ಪಂಚಾಯತಿ ಸದಸ್ಯರಾದ ಜೋಸೆಫ್ ಅವರು ಇದರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ಸರ್, ನಿಮ್ಮ ಹೆಸರು? ಬಾಬು ಜೋಸೆಫ್. ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ನಾವು ಪ್ರಧಾನಿ ಗ್ರಾಮ ಪಂಚಾಯತಿ ಸರ್, ಪ್ರಧಾನಿ ವಾರ್ಡಿಂದ ಆಯ್ಕೆ. ಸರ್, ನೀವು ಈ ಸಲ ಎಲೆಕ್ಷನ್ ನಿಂತಾಗ ಒಟ್ಟು ಬಂದ ಮತಗಳು ಎಷ್ಟು ಸರ್ ನಿಮಗೆ? ನಮಗೆ ಅಂದರೆ ಒಟ್ಟು ಇಲ್ಲಿ ಮತಗಳು ಇಲ್ಲಿ ಈ ಬೂತಿಗೆ ಬಿದ್ದಿದ್ದು ನಮ್ಮ ಪ್ರಧಾನಿ 221, ಅದರಲ್ಲಿ ನನಗೆ 156 ಸರ್, ನೀವು ಎಷ್ಟು ಅಂತರದ ವೋಟಿಂದ ಗೆದ್ರಿ? 75 ವೋಟಿಂದ ಗೆದ್ರಿ. ಈ ಸಲ ಸರ್ ನೀವು ಯಾವ್ದಾದ್ರು ಈಗ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಾಗಿದ್ದೀರಾ ಸರ್? ಇಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಎಷ್ಟು ಕಾಲಾವಧಿಗೆ ಉಪಾಧ್ಯಕ್ಷರಾಗಿ ಮುಂದುವರಿತೀರಾ? 2.5 ವರ್ಷ. ಸರ್, ನೀವೀಗ ಗೆದ್ದ ಅವಧಿಯಲ್ಲಿ ಈಗ 3 ವರ್ಷ ಆಗಿದೆ ಗೆದ್ದು, ನೀವು ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡ್ತಿದ್ದೀರಾ ಸರ್ ಇಲ್ಲಿ? ಇಲ್ಲಿ ಅಂದರೆ ನಾವು ಪ್ರಧಾನಿ ಒಳಗೆ ಈಗ ಮೊದಲು ನೀರಿನ ಸೌಕರ್ಯ ಇದ್ದಿಲ್ಲ. ಪ್ರಧಾನಿ ಅದು ನೀರಿನ ಸೌಕರ್ಯ ಪೂರ ಮಾಡಿದ್ದೀರಾ. ಆಮೇಲೆ ನಮ್ಮ ಊರಲ್ಲಿ ಗಟರ ಚರಂಡಿಗಳು ಇದ್ದಿಲ್ಲ, ನೀರಿನ ವ್ಯವಸ್ಥೆ ಅದು ಬೀದಿ ದೀಪದ ವ್ಯವಸ್ಥೆ ಎಲ್ಲ ಬೀದಿ ದೀಪದ ವ್ಯವಸ್ಥೆ. ಒಟ್ಟಿನಲ್ಲಿ ನಿಮ್ದು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀರಾ. ಸರ್, ಜೊತೆಗೆ ಈಗ ನೀವು ಮುಂದೆ ಇನ್ನೂ ಅವಧಿ ಇದೆ ನಿಮಗೆ. ಇನ್ನು ಮುಂದಿನ ಅವಧಿಯಲ್ಲಿ ನಿಮ್ಮ ವಾರ್ಡ್ನ ಹೇಗೆ ಮುಂದುವರಿಸಬೇಕು ಅನ್ಕೊಂಡಿದ್ದೀರಾ? ಅಂದರೆ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ಕೊಂಡಿದ್ದೀರಾ? ನಮ್ದು ಈಗ ಒಳ್ಳೆಯ ಊರು ಎಲ್ಲ ಸರಿ ಮಾಡಬೇಕು, ಎಲ್ಲೇ ಬೀದಿ ಇರಬಾರ್ದು. ಇದ್ರ ಮುಂದೆ ಈಗ ಇಷ್ಟು ಆದ್ಯತೆ ಮಾಡಿ ಇನ್ನು ಮುಂದೆ ಹೆಚ್ಚಿಗೆ ಆದ್ಯತೆ ಒಳ್ಳೆಯ ಊರನ್ನು ಮಾಡಿ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸರ್, ಈಗ ನಿಮಗೆ ಎಲ್ಲ ರೀತಿಯ ಫಂಡ್ಸ್ ಇದೆಯಾ ಮಾಡೋಕ್ಕೆ? ಫಂಡ್ಸ್ ಅಂದರೆ ಈಗ ಓದಿದ್ರಲ್ಲಿ ಅವಧಿಯಲ್ಲಿ ನಮ್ಮ MLA ಇದ್ರು, JDS. ಈಗ ಬೇರೆ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೋದ್ ನಮ್ದು MLA ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿ ಈಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಮಗೆ ಪಂಚಾಯತಿಗೆ ಬರುವ ಅನುದಾನದಲ್ಲಿ ಜಾಸ್ತಿ ಏನ್ ಮಾಡ್ಲಿಕ್ಕೆ ಅವಕಾಶ ಬರೋದಿಲ್ಲ ಅಷ್ಟೊಂದು. ನಮ್ಮ ಶಾಸಕರು ಇದ್ದಾಗ ನಮ್ಗೆ ಸ್ವಲ್ಪ ನಾವು ಅಲ್ಲಿ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ಆ ಫಂಡ್ ಈ ಫಂಡ್ ಹಾಕಿ ಕೊಡ್ತಾರೆ. ಅವಾಗ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಮಾಡ್ಬೋದು. ಅದೇ ನಾವು ಪಂಚಾಯತಿಯಲ್ಲಿ ಅಂದ್ರೆ ಅಷ್ಟು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರೋದು. ನಮ್ಗೆ ಬರೋದೇ ಒಂದು ವರ್ಷಕ್ಕೆ ನಮ್ಗೆ 9 ಸದಸ್ಯರು. 9 ಸದಸ್ಯರೊಳಗೆ ಒಂದು 8 ಲಕ್ಷ 9 ಲಕ್ಷ ಬಂದರೆ 1 ಲಕ್ಷ ಒಳಗೆ ಏನು ಕಾರ್ಯ ಮಾಡ್ಲಿಕ್ಕೆ ಆಗ್ತದೆ ಈಗಿನ ಇದ್ರೊಳಗೆ ಸಿಚುವೇಶನ್ ಇದೆ. ಸರ್, ಈಗ ನಿಮಗೆ ನಿಮ್ಮ ವಾರ್ಡಿನಲ್ಲಿ ನೀವು ನೋಡಿದ್ದೀರಾ ಯಾವುದು ಅತಿ ಹೆಚ್ಚು ಸಮಸ್ಯೆ ಅನ್ಸಿರೋದು ಸರ್ ನಿಮಗೆ ನಿಮ್ಮ ವಾರ್ಡಲ್ಲಿ? ಇದ್ರ ಮೊದಲು ಸಮಸ್ಯೆ ಇರೋದು ನೀರಿಂದು. ಮೇನ್ ಅಂದ್ರೆ ನೀರು, ಲೈಟ್, ರಸ್ತೆ ಮೇನ್. ಆದ್ರೆ ಈಗ ನಾವು ಸ್ವಲ್ಪ ಎಲ್ಲ ಇದ್ರೊಳಗೆ ಕಾಂಕ್ರೀಟ್ ಗೇಟರ್ ರಸ್ತೆಯನ್ನು ಮಾಡಿದ್ದೀವಿ. ಇನ್ನು ಸ್ವಲ್ಪ ಉಳಿದಿದೆ. ಇನ್ನು ಮುಂದೆ ನಮ್ದು ಅವಧಿ ಐತಿ, ಇನ್ನೂ 1.5 ವರ್ಷ ಅಷ್ಟರಲ್ಲಿ ಅವು ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀರಿನ ಸಮಸ್ಯೆ ಬಗೆಹರಿಸಿದೆ. ಸರ್, ಇನ್ನೂ ಯಾವ ರೀತಿ ನಿಮಗೆ ಮೂಲಭೂತ ಸೌಕರ್ಯ ಎಲ್ಲ ರೀತಿಯ ಸೌಕರ್ಯ ಕೊಡ್ತಾ ಇದ್ದೀರಾ ಸರ್ ನೀವು? ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ ಎಲ್ಲ ಅದ್ರ ಬಗ್ಗೆ. ಸರ್, ನಿಮ್ಮ ಈಗ ಒಟ್ಟು ಸದಸ್ಯರು ಇನ್ನೂ 8 ಜನ ಇದ್ದಾರೆ ನಿಮ್ಮ ಬಿಟ್ಟು. ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನೀವು ಯಾವ ರೀತಿ ಪ್ರಗತಿಯಿಂದ ಕೊಂಡೊಯ್ಯಬೇಕು ಅಂತ ಹೇಳ್ತೀರಾ? ಎಲ್ಲರಿಗೂ ಇದೇ ಸಮಸ್ಯೆ ಎಲ್ಲರದು ಇದೇ ಸಮಸ್ಯೆ. ಎಲ್ಲಿ ಅವ್ರವ್ರ ವಾರ್ಡಲ್ಲಿ ಅವ್ರವ್ರ ಸಮಸ್ಯೆ ಜಾಸ್ತಿ. ಸ್ವಲ್ಪ ನೀರಿಂದ ಇರುತ್ತೆ, ಗಟರ್ ಇರುತ್ತೆ. ಅದು ಸ್ವಲ್ಪ ಇಲ್ಲಿ ಅಂದರೆ ಈಗಿನ ಸದಸ್ಯರು ಏನಿರ್ತಾರೆ ಸ್ವಲ್ಪ ನಮಗೆ ಸ್ವಲ್ಪ ಎಜುಕೇಟೆಡ್ ಇದ್ರೆ ಅವ್ರಿಗೆ ಸ್ವಲ್ಪ ಅನುಭವ ಜಾಸ್ತಿ ಇರುತ್ತೆ. ಎಲ್ಲರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸರ್, ನಿಮ್ಗೆ ಈಗ ರಾಜಕೀಯಕ್ಕೆ ಬಂದಿದ್ದೀರಾ. ರಾಜಕೀಯಕ್ಕೆ ಬಂದು ಮೊದಲನೇ ಸಲ ಎಲೆಕ್ಷನ್ ಗೆದ್ದಿದ್ದೀರಾ. ಹೇಗೆ ಅನಿಸ್ತೀವಿ ಸರ್ ಮೊದಲನೇ ಸಲ ಗೆದ್ದಾಗ ನಿಮಗೆ? ಈಗ ನನಗಂತೂ ಖುಷಿ ಅನಿಸುತ್ತೆ. ನಾವು ಒಬ್ಬರು ಜನಪ್ರತಿನಿಧಿ ಜನರ ಸೇವೆ ಮಾಡ್ತಾ ಇದ್ದೀವಿ, ನಮಗೂ ಸ್ವಲ್ಪ ಖುಷಿ ಆಗ್ತಾ ಇದೆ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು ಸರ್? ಸ್ಫೂರ್ತಿ ಅಂದರೆ ನಾವು ಮೊದಲು ನಮ್ದು ಈಗ ನಮ್ದು MLA ಅವರು ಇದ್ರು. ಅವರ ಸ್ಫೂರ್ತಿಯಿಂದ ನಮ್ಗೆ ಮನೆಯಲ್ಲಿ ಹಿಂದೆ ನಿಮ್ಮನ್ನು ಬಿಟ್ಟು ಯಾರಾದರೂ ರಾಜಕೀಯದಲ್ಲಿ ಇದ್ದೀರಾ? ಯಾರಿಲ್ಲ, ನೀವೇ ಮೊದಲನೇ ಸಲ ಬಂದು ಗೆದ್ದಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ಸರ್. ಈಗ ಜೊತೆಗೆ ನಿಮ್ಮ ವಾರ್ಡಿನ ಸದಸ್ಯರೆಲ್ಲ ಇದ್ದಾರೆ, ಜೊತೆಗೆ ನಿಮ್ಮ ಆರ್ಸಿ ಕಳಿಸಿರೋ ಜನತೆಗಳು ಇದ್ದಾರೆ. ಆರ್ಸಿ ಕಳಿಸಿರೋ ಜೊತೆ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಅವ್ರಿಗೆ ಏನಂದರೆ ನಾವು ಒಬ್ಬರು ಜನಸೇವಕನಾಗಿ ಅವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿನೇ ಅವ್ರ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗಲಿ ಅಂತ, ಇನ್ನು ಮುಂದೆ ನಾವು ಇದು ಮಾಡಲಿ ಅಂತ ಹೇಳಿ ಅವ್ರಿಗೆ ಇಚ್ಛೆ ಪಡ್ತೀವಿ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಅಂತ.